ಮಾದಕ ವಸ್ತುಗಳ ಅಡ್ಡೆಯಾಗ್ತಿದೆಯಾ ಸಿಲಿಕಾನ್ ಸಿಟಿ? ಬೆಂಗಳೂರಿನಲ್ಲಿ ಪದೇ ಪದೇ ಪತ್ತೆಯಾಗ್ತಿದೆ ಡ್ರಗ್ಸ್. ಮಾದಕ ವಸ್ತುಗಳ ಸಿಟಿಯಾಗಿ ಹೋಯ್ತಾ ಸಿಲಿಕಾನ್ ಸಿಟಿ? ಅಡ್ಡ ಆಗೋಯ್ತಾ ಅಂತ ಪದೇ ಪದೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಪತ್ತೆಯಾಗ್ತಿದೆ. ಬರೋಬ್ಬರಿ 4 ಕೋಟಿ ಮೌಲ್ಯದ ಮಾದಕ ವಸ್ತು ಸೀಸ್ ಆಗಿರುವಂತದ್ದು. ವಿಮಾನದಲ್ಲಿ ಡ್ರಗ್ಸ್ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ದಾರಂತೆ. ಸಿಲಿಕಾನ್ ಸಿಟಿಯ ಬಹುತೇಕ ಕಡೆ ಡ್ರಗ್ಸ್ ಡೀಲಿಂಗ್ ಆಗ್ತಿದೆಯಂತೆ. 10 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಪದೇ ಪದೇ ಡ್ರಗ್ಸ್ ಸಿಗ್ತಿದೆ. ಕುಶಾಲ್, ಸಾಗರ್, ಶಶಾಂಕ್, ಪ್ರಿನ್ಸ್, ಅಶೀರ್ ಅಲಿ ಜೊತೆಗೆ ಸಜ್ಜದ್, ರಿಯಾಜ್, ಶಿಯಾಬ್, ನಿಸಾರ್ ಬಂಧನವಾಗಿದ್ದಾರೆ. ಈಗ ಆರೋಪಿಗಳಿವರು ಸ್ಟೂಡೆಂಟ್ಸ್ ಐಟಿಬಿಟಿ ಪಾರ್ಟಿಗಳಿಗೆ ಡ್ರಗ್ಸ್ ಸೇಲ್ ಮಾಡ್ತಿದ್ದಾರಂತೆ. 3 ಕೆಜಿ ಹೈಡ್ರೋ ಗಾಂಜಾ, 500 LSD ಸ್ಟ್ರಿಪ್ಸು, 10 ಕೆಜಿ ಗಾಂಜಾ, ಕೃತ್ಯಕ್ಕೆ ಬಳಸಿದಂತಹ 2 ಕಾರು, 10 ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ. ಮಾದಕ ವಸ್ತುಗಳ ಅಡ್ಡ ಆಗೋಯ್ತಾ ಅಂತ ಬೆಂಗಳೂರು ಡ್ರಗ್ಸ್ ಸೀಸ್ ಆಗಿದೆ ಈಗ. ಅದರಲ್ಲೂ ಅದು 4 ಕೋಟಿ ಮೌಲ್ಯದ ಡ್ರಗ್ಸ್ ಅಂತ ಹೇಳಲಾಗ್ತಿದೆ. ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಥೈಲ್ಯಾಂಡ್ನಿಂದ ಇವರು ಡ್ರಗ್ಸ್ ತರಿಸ್ತಿದ್ರಂತೆ. ಬೆಂಗಳೂರಿನ ಎಲ್ಲಾ ಕಡೆ ಡೀಲಿಂಗ್ ಮಾಡ್ತಿದ್ರಂತೆ. ಸ್ಟೂಡೆಂಟ್ಸು ಐಟಿಬಿಟಿ ಅವರಿಗೆ ಪಾರ್ಟಿಗಳಿಗೆ ಡ್ರಗ್ಸ್ ಸೇಲ್ ಮಾಡ್ತಿದ್ರಂತೆ. ವಿಮಾನದಲ್ಲಿ ಡ್ರಗ್ಸ್ ತಂದು ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾರಾಟ ಮಾಡೋಕೆ ಯತ್ನ ಮಾಡಿದ್ದಾರೆ. ಪೊಲೀಸರು ಬಂಧಿಸಿದ್ದಾರೆ ಈಗ. ಇನ್ನು ಪ್ರಮುಖ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. 3 ಕೆಜಿ ಹೈಡ್ರೋ ಗಾಂಜಾ, 500 LSD ಸ್ಟ್ರಿಪ್ಸು, 10 ಕೆಜಿ ಗಾಂಜಾ, ಕೃತ್ಯಕ್ಕೆ ಬಳಸಿದಂತಹ 2 ಕಾರು ಮತ್ತು 2 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಇದು ಬೆಂಗಳೂರಿನಲ್ಲಿ ಕೇಳಿ ಬರ್ತಿರುವಂತಹ ಒಂದನೇ ಸುದ್ದಿ ಏನಿಲ್ಲ, ಪದೇ ಪದೇ ಇಂಥದ್ದು ಕೇಳಿ ಬರ್ತಾನೆ ಇರುತ್ತೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಸಿಕ್ತು, ಅವರು ಸಿಕ್ಬಿದ್ರು, ಇವ್ರು ಸಿಕ್ಬಿದ್ರು ಅಂತ ಹೇಳಿ. ಇಲ್ಲಿನ ಒಂದು ಘಟನೆಯನ್ನ ನೋಡೋದಾದ್ರೆ ಥೈಲ್ಯಾಂಡ್ನಿಂದ ಡ್ರಗ್ಸ್ ತರಿಸ್ತಿದ್ರು ಅನ್ನುವಂಥ ವಿಚಾರ ತಿಳಿದು ಬಂದಿದೆ. ಏನಿದೆ ಮಾಹಿತಿ ಅರುಣ್? ಮಂಜರಿ, ಏನಂದ್ರೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 4 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ಜಪ್ತಿಯನ್ನ ಮಾಡಿರುವಂತದ್ದು. ಥೈಲ್ಯಾಂಡ್ ಇಂದ ಡ್ರಗ್ಸ್ ತರಿಸ್ತಿದ್ದ ಆರೋಪಿಗಳನ್ನ ಸುಮಾರು 12 ಜನ 10 ಮಂದಿ ಆರೋಪಿಗಳನ್ನ ಇದೀಗ ಬಂಧನ ಮಾಡಿರುವಂತದ್ದು. ಅವರಿಂದ ಸುಮಾರು 3 ಕೆಜಿ ಹೈಡ್ರೋ ಗಾಂಜಾ ಮತ್ತೆ 500 LSD ಸ್ಟ್ರಿಪ್ಸ್ ಅನ್ನ ಮತ್ತೆ 10 ಕೆಜಿ ಗಾಂಜಾವನ್ನ ಸಹ ವಶಕ್ಕೆ ಪಡೆದುಕೊಂಡು ಮತ್ತೆ ಅವರಿಂದ 2 ಕಾರು ಮತ್ತೆ 10 ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಥೈಲ್ಯಾಂಡ್ ಇಂದ ಈ ಆರೋಪಿಗಳು ಯಾರಿರ್ತಾರೆ, ಕುಶಾಲ್ ಇರ್ಬೋದು, ಮತ್ತೆ ಸಾಗರ್ ಇರ್ಬೋದು, ಮತ್ತೆ ಶಶಾಂಕ್, ಇವರೆಲ್ಲಾನು ಸಹ ಥೈಲ್ಯಾಂಡ್ ಇಂದ ಡ್ರಗ್ಸ್ ಅನ್ನ ಬೇರೆ ಬೇರೆ ಮೂಲಗಳಿಂದ ತರಿಸ್ತಾ ಇದ್ರು. ಸೊ ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಮೃತಹಳ್ಳಿ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿದ ನಂತರ ಆರೋಪಿಗಳು ಯಾವ ದಿನಾಂಕದಂದು ಈ ರೀತಿ ಡ್ರಗ್ಸ್ ತರಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ವಂಚನೆ ಹಾಕಿರ್ತಾರೆ, ಅಂದ್ರೆ ಕಾಯ್ದುಕೊಳ್ತಿರ್ತಾರೆ. ಸೊ ಆನಂತರ ಏರ್ಪೋರ್ಟ್ ನಿಂದ ಆರೋಪಿಗಳು ಹೊರಗಡೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಿರುವಂತದ್ದು. ಸೊ ಹಾಗಾಗಿ ಪ್ರಮುಖ ಆರೋಪಿ ಇವ್ರಿಗೆ ಯಾರು ಥೈಲ್ಯಾಂಡ್ ಇಂದ ಇಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದ ಆ ಆರೋಪಿಯನ್ನ ಇದೀಗ ಬಂಧನ ಮಾಡಕ್ಕೆ ಪೊಲೀಸರು ಸಹ ಬಲೆಯನ್ನ ಬೀಸಿರುವಂತದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ವಿದೇಶಿ ಡ್ರಗ್ಸ್ ಪೆಡ್ಲರ್ಗಳು ಸಹ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಮಂಜರಿ. ಸೊ ಹಾಗಾಗಿ ಆ ಪೊಲೀಸರು ಇದೀಗ 10 ಜನ ಆರೋಪಿಗಳನ್ನ ಬಂಧಿಸಿ ಯಾರು ವಿಮಾನದಲ್ಲಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇದ್ರು ಅಥವಾ ವಿಮಾನದಲ್ಲಿ ಬಂದಂತ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಏನು ಅನ್ನೋದ್ರ ಬಗ್ಗೆ ಸಹ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. 4 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಪ್ರಮುಖ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ತನಿಖೆಯನ್ನ ಮುಂದುವರಿಸಿದ್ದಾರೆ.